ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಕ್ ಸ್ಟೋರೀಸ್ ಮಗ್ಗ. CSK ರಿಟೆನ್ಷನ್ಸ್ ಯಾವ ತರ ಇರಬಹುದು ಅನ್ನೋ ವಿಚಾರದ ಬಗ್ಗೆ ಈಗ ಅಪ್ಡೇಟ್ಸ್ಗಳು ಬರ್ತಾ ಇದೆ ಮಗ. ಮೋಸ್ಟ್ ಪಾಸಿಬಲಿ ಈ ತರ CSK ರಿಟೆನ್ಷನ್ ಮಾಡ್ಕೊಬಹುದು ಆ್ಯಂಡ್ ದುಡ್ಡನ್ನ ಕೂಡ ಉಳಿಸ್ಕೋಬಹುದು ಆಕ್ಷನ್ಗೆ ಅನ್ನೋ ತರ ಅಪ್ಡೇಟು ಬರ್ತಾ ಇದೆ. ಸೊ ಟೋಟಲ್ ಆಗಿ ಓವರ್ ಆಗಿ 6 ಜನ ಉಳಿಸ್ಕೋಬೇಕು ಅಂತ ಅನ್ಕೊಂಡಿದೆ RTM ಕಾರ್ಡ್ನ ಯೂಸ್ ಮಾಡ್ಕೊಂಡು. ಆ್ಯಂಡ್ ರಿಟೆನ್ಷನ್ ವಿಚಾರಕ್ಕೆ ಬಂತು ಅಂದರೆ 4 ಪಾಸಿಬಲ್ ರಿಟೆನ್ಷನ್ ಇವ್ರು ರಿಟೈನ್ ಮಾಡ್ಕೋಬೇಕು ಆ್ಯಂಡ್ ಇಬ್ಬರನ್ನ ಇವ್ರು RTM ಕಾರ್ಡಿಂದ ಎತ್ತಾಕಬೇಕು ಅನ್ನೋ ಥರ ಯೋಚನೆ ಮಾಡ್ತಿದೆ ಅನ್ನೋ ಥರ ಅಪ್ಡೇಟು ಇದೆ. ಎಲ್ಲ ಟೀಮು ಕೂಡ ಆಲ್ಮೋಸ್ಟ್ ಇದೇ ಥರ ಯೋಚನೆ ಮಾಡ್ತಿರುತ್ತೆ. ಯಾರು ಕೂಡ ಆ 4ನೇ ಸ್ಥಾನ 5ನೇ ಸ್ಥಾನಕ್ಕೆ 18 ಕೋಟಿ 14 ಕೋಟಿ ಅನ್ನೋ ಒಂದು ಸ್ಲ್ಯಾಬ್ನ ಫಿಕ್ಸ್ ಮಾಡಿದ್ರಲ್ಲ, ಯಾರು ಕೂಡ ಅಷ್ಟು ಕೊಡೋದಕ್ಕಂತೂ ರೆಡಿ ಆಗಿರೋದಿಲ್ಲ. ಒಂದು ವೇಳೆ ಕೊಟ್ಟರೆ ಆ ಫ್ರಾಂಚೈಸಿ ಅಂತ ದೊಡ್ಡ ಫ್ರಾಂಚೈಸಿ 5 ಜನ ಪರ್ಫೆಕ್ಟ್ ಕ್ಯಾಪ್ ಪ್ಲೇಯರ್ಗಳನ್ನ ರಿಟೈನ್ ಮಾಡ್ಕೊಂಡಂಥ ಫ್ರಾಂಚೈಸಿ ದೊಡ್ಡ ಫ್ರಾಂಚೈಸಿ ಅಂತ ಹೇಳಿದ್ರೆ ತಪ್ಪಂತೂ ಖಂಡಿತ ಆಗೋದಿಲ್ಲ. CSK ಈ 4 ರಿಟೆನ್ಷನ್ ಮಾಡ್ತು ಅಂದರೆ ಟೋಟಲ್ ಆಗಿ ಖರ್ಚಾಗುವಂಥದ್ದು ಅವ್ರದ್ದು 47 ಕೋಟಿ. ಅವ್ರು ಆಪ್ಷನ್ಗೆ ಇಟ್ಕೊಂಡು ಹೋಗ್ಬೋದು 73 ಕೋಟಿ. ಸೇಮ್ ನಮ್ಮ RCB ರಿಟೆನ್ಷನ್ ಕತೆ ಥರನೇ ಇವರ ರಿಟೆನ್ಷನ್ ಕತೆ ಕೂಡ ಇದೆ ಅಂತ ಹೇಳಬೇಕು. 3 ಕ್ಯಾಪ್ ಪ್ಲೇಯರ್ಸು ಆ್ಯಂಡ್ 1 ಅನ್ಕ್ಯಾಪ್ ಪ್ಲೇಯರ್ನ ರಿಟೈನ್ ಮಾಡ್ಕೊಬೇಕು ಅಂತ ಇದ್ದಾರೆ CSK. ಅನ್ಕ್ಯಾಪ್ ಪ್ಲೇಯರ್ನ ವಿಚಾರಕ್ಕೆ ಬಂತು ಅಂದರೆ ಇವ್ರಿಗೋಸ್ಕರ ನಂಬರ್ 7 ರೂಲ್ ಅಂತ ತಗೊಂಬಂದಿರೋದು BCCI. ಆ ರೂಲ್ ನಂಬರ್ 7 ಅಂತಾನೆ ಇವ್ರು ಹಾಕಿದಾರಲ್ಲ, 7 ಅಂತ ಹಾಕಿದ್ರೆ ಗೊತ್ತಾಗ್ತದೆ ಯಾರಿಗೆ ತಗೊಂಬಂದಿದ್ದಾರೆ ಅಂತ. ಇಟ್ಸ್ MS ಧೋನಿನ ಆಡಿಸ್ಬೇಕು ಅಂತಾನೆ ಈ ಸ್ಪೆಷಲ್ ರೂಲ್ನ ತಗೊಂಬಂದಿರೋದು. ಆ್ಯಂಡ್ ಏನಕ್ಕೆ ತಗೊಂಬರ್ಬಾರ್ದು ಅಂತ ನಾನು ಕೂಡ ಕೇಳ್ತೀನಿ. ಇಷ್ಟು ವರ್ಷ IPL ಆಡಿದ್ದು ಏನು ಗುರು ಒಂದು ಫ್ರಾಂಚೈಸಿಗೆ ಸಪೋರ್ಟಿವ್ ಆಗಿ ಹೇಳ್ತಾ ಇದೆಯಾ? ಆ ಥರ ಅಲ್ಲ. IPL ಸ್ಟಾರ್ಟಿಂಗಿಂದ ಆಡ್ಕೊಂಬಂತಿರುವಂಥ MS ಧೋನಿ ಇನ್ನೂ ಒಂದು ಅಡಿಷ್ನಲ್ ಸೀಸನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದರೆ ಸೊ ಅದು BCCIನ ಕರ್ತವ್ಯ ಅಂತ ಹೇಳ್ತೀನಿ. ಈ ಥರ ಮಾಡಬೇಕಾಗಿರೋದು. ಇವಾಗ RCB ಫ್ಯಾನ್ಸ್ಗಳ ರೊಚ್ಕೆದ್ಬಿಟ್ಟು ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬೋದು, ಏನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ಒಂದು ಫ್ರಾಂಚೈಸ್ಗಂತ ಒಬ್ರಿಗೆ ಅಂತ ಒಬ್ಬ ಪ್ಲೇಯರ್ಗೆ ಅಂತ BCCI ರೂಲ್ಸ್ಗಳನ್ನ ಚೇಂಜ್ ಮಾಡ್ಬೋದಾ, ಇದು ಕರೆಕ್ಟಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ಕರೆಕ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದ IPL ಡೆವಲಪ್ ಆಗೋದಕ್ಕೆ, IPL ಬೆಳೆಯೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆಗಿರೋದು MS ಧೋನಿ. ಒನ್ ಆ್ಯಂಡ್ ಓನ್ಲಿ ರೀಸನ್ ಅಲ್ಲ, ಒನ್ ಆಫ್ ದ ರೀಸನ್ ಆಗಿರೋದು MS ಧೋನಿ. ಸೊ ಇವ್ರಿಗೆ ಅಂತ ಒಂದು ಹೊಸ ರೂಲ್ನ ತಗೊಂಬಂದಿದ್ದಾರೆ ಅಂತಂದರೆ ಸೊ ನಾವು ಒಪ್ಕೊಳ್ಳೇಬೇಕು. ನನ್ನ ಪ್ರಕಾರ ಒಪ್ಕೊಬೇಕು. ಯಾಕಂದರೆ ಆ ರೇಂಜಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಮಾತ್ರ ಅಂತಲ್ಲ, ಗೌರವ ಇದೆ MS ಧೋನಿಗೆ. ಸೊ ಇವ್ರಿಗೋಸ್ಕರ ಒಂದು ರೂಲ್ನ ತಗೊಂಬಂದಿದ್ದಾರೆ ಅಂದರೆ ಎಲ್ಲರೂ ಒಪ್ಕೊಂತ ಯಾರು ಕೂಡ ಇದ್ದಾರೆ. ಅಗೇನ್ಸ್ಟ್ ಆಗಂತೂ ಧೋನಿ ಆಡಬಾರ್ದು ಅನ್ನೋ ಥರ ಯಾರು ಕೂಡ ಇಲ್ಲ. ಸ್ವಲ್ಪ ಜನ ಇದ್ರು ಅಂತಂದರೆ ಅವರು ದೊಡ್ಡ ಡ್ಯಾಶ್ಗಳು ಅಂತ ಹೇಳಬೇಕು ಅಷ್ಟೇ. ಸೊ ಓಕೆ, ಇವ್ರನ್ನ ಆ 4 ಕೋಟಿ ಸ್ಲ್ಯಾಬಲ್ಲಿ ರಿಟೈನ್ ಮಾಡ್ಕೋಬೇಕು. ಅನ್ಕ್ಯಾಪ್ ಪ್ಲೇಯರ್ ಆಗಿ ಇವ್ರೊಬ್ಬರನ್ನೇ ರಿಟೈನ್ ಮಾಡ್ಕೊಬೇಕು ಅನ್ನೋ ಥರ ಈಗ ಅಪ್ಡೇಟು ಬರ್ತಿದೆ ಮಗ, ಅಕಾರ್ಡಿಂಗ್ ಟು ರಿಪೋರ್ಟ್ಸ್ಗಳು. ಸೊ ಮೊದಲನೇ ಸ್ಲ್ಯಾಬಲ್ಲಿ 18 ಕೋಟಿ ಸ್ಲ್ಯಾಬಲ್ಲಿ ಯಾರು ರಿಟರ್ನ್ ಆಗ್ತಾರೆ ಅಂತ ಇನ್ನೂ ಸಹ ಒಂದು ಡೌಟ್ ಇದೆ. ಬಟ್ ಇವ್ರು ರಿಟರ್ನ್ ಆಗ್ತಾರೆ ಅಂತ ಪಕ್ಕ ಕನ್ಫರ್ಮೇಷನ್ ಇದೆ. ಅದೇ ಋತುರಾಜ್ ಗಾಯಕ್ವಾಡ್ CSK ಕ್ಯಾಪ್ಟನ್ ರಿಟೈನ್ ಆಗ್ತಾರೆ ಅಂತ. ಬಟ್ ಸ್ಲ್ಯಾಬ್ ರಿಲೇಟೆಡ್ ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ಯಾಕಂದರೆ ಋತುರಾಜ್ ಗಾಯಕ್ವಾಡ್ ಆಪ್ಷನ್ಗೆ ಹೋದ್ರು ಅಂತಂದರೆ 18 ಕೋಟಿಗೆ ಹೋಗೋದಿಲ್ವಾ? ಇಲ್ಲ ಆಪ್ಷನ್ಗಂತೂ ಇವ್ರು ಖಂಡಿತ 100% ಬಿಡೋದಿಲ್ಲ. 100% ಇವ್ರು ಬಿಟ್ಟರು ಅಂತ ಅಂದರೆ ಆಕ್ಷನ್ಗೆ ಹೋಗ್ಬಿಟ್ರು ಅಂತಂದರೆ ಇವರು ಅಲ್ಲಿ ರೆಪ್ಯುಟೇಷನ್ CSK ಕಮ್ಮಿ ಆಗೋಗ್ಬಿಡುತ್ತೆ. ಕ್ಯಾಪ್ಟನ್ ಬಿಟ್ಬಿಟ್ಟು ಬೈಬ್ಯಾಕ್ ಮಾಡ್ಕೋಣ ಅಂತ ಟೀಮು ಎಂಥ ಟೀಮು ಗುರು ಇದು ಅನ್ನೋ ಥರ ಕ್ವಶನ್ ಬಂದ್ಬಿಡುತ್ತೆ. ಅದರಿಂದ 100% ಇವ್ರನ್ನ ಆಪ್ಷನ್ಗಂತೂ ಬಿಡೋದಿಲ್ಲ. ಸ್ಲ್ಯಾಬ್ ವಿಚಾರಕ್ಕೆ ಬಂದರೆ 14 ಕೋಟಿ ರೇಂಜಲ್ಲಿ ಬೇಕಾದ್ರು ರಿಟರ್ನ್ ಆಗ್ಬೋದು, ಅಥವಾ 18 ಕೋಟಿ ರೇಂಜಲ್ಲಿ ಬೇಕಾದ್ರು ರಿಟರ್ನ್ ಆಗ್ಬೋದು. ಇಲ್ಲಿ ಸೆಕೆಂಡು ಪಾಸಿಬಲ್ ಚಾನ್ಸ್ ಇರೋದು ರವೀಂದ್ರ ಜಡೇಜಾಗೆ. ಗೊತ್ತಿಲ್ಲ ಇವರು 18 ಕೋಟಿ ಸ್ಲ್ಯಾಬಲ್ಲಿ ರಿಟೈನ್ ಆದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಲಾಸ್ಟ್ ಟೈಮ್ ಇವರು ಹೈಯೆಸ್ಟ್ ಸ್ಲ್ಯಾಬಲ್ಲಿ ರಿಟೈನ್ ಆಗಿದ್ರು ಅಂತ ಕಾಣಿಸ್ತಾರೆ. ರವೀಂದ್ರ ಜಡೇಜಾ ಟಾಪ್ ಸ್ಲ್ಯಾಬಲ್ಲಿ ರಿಟೈನ್ ಆಗಿದ್ರು. MS ಧೋನಿ ಏನು ಟಾಪ್ ಸ್ಲ್ಯಾಬಲ್ಲಿ ರಿಟೈನ್ ಆಗಿರಲ್ಲ ಲಾಸ್ಟ್ ಮೆಗಾ ಆಕ್ಷನಲ್ಲಿ. ಸೊ ಓಕೆ, ಇವರು ರಿಟೈನ್ ಆಗ್ತಾರೆ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಕೂಡ ರಿಟೈನ್ ಆಗ್ತಾರೆ. ಆ್ಯಂಡ್ ಥರ್ಡ್ ಪಾಸಿಬಲ್ ಚಾನ್ಸ್ ಇರೋದು ಯಾರಿಗೆ ಅಂದರೆ ರಿಟೈನ್ ಆಗೋದಕ್ಕೆ CSK ಯೋಚನೆ ಮಾಡ್ತಾ ಇರೋಂಥದ್ದು ಇಟ್ಸ್ ಮತೀಶಾ ಪತಿರಾಣನ 11 ಕೋಟಿ ಸ್ಲ್ಯಾಬಲ್ಲಿ ರಿಟೈನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದೆ ಅಂತೆ. ನನ್ನ ಪ್ರಕಾರ ಅವ್ರಿಗೇನಾದರೂ ಇದಿತ್ತು ಅಂತ ಅಂದರೆ ಸ್ವಲ್ಪ ಲಾಯಲಿಟಿ ಚೆನ್ನಾಗಿತ್ತು ಅಂತಂದರೆ ಮತೀಶಾ ಪತಿರಾಣ ಅವ್ರಿಗೆ 100% ಅವ್ರು ಈ ಸ್ಲ್ಯಾಬಲ್ಲಿ ರಿಟೈನ್ ಆಗೇ ಆಗ್ತಾರೆ. ಆಪ್ಷನ್ಗೆ ಹೋದೆ ಅಂದರೆ ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ ಅಂತ ಏನಾದ್ರು ಆಪ್ಷನ್ಗೆ ಬರ್ತಾರೆ ಅಂತಂದರೆ ಅವ್ರಿಗಿಂತ ಮುಟ್ಟಾಳ್ರು ಇನ್ನೊಬ್ರು ಇರೋದಿಲ್ಲ. ಯಾಕಂದರೆ ಇನ್ನೂ ಕಲಿಯೋದವ್ರು ಬೇಜಾನಿದೆ. CSK ಇತ್ತು ಅಂತ ಅವ್ರು ಸಿಕ್ಕಾಪಟ್ಟೆ ಕಲ್ತ್ಬಿಡ್ತಾರೆ. ಸೊ ಅವ್ರ ಕೆರಿಯರ್ನ ಇನ್ನೂ ಡೆವಲಪ್ ಮಾಡ್ಕೊತಾರೆ. ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಅವ್ರು ಒಪ್ಕೊಂತಾರೆ 11 ಕೋಟಿ ಸ್ಲ್ಯಾಬಲ್ಲಿ ನಾನು ಇನ್ನೂ ಜಾಸ್ತಿ ಹೋಗ್ತೀನಿ, ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ ಅಂತ ಈಚೆ ಕಡೆ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಮಾತಂತಲ್ಲ, ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗೇ ಇದೆ. ಸೊ ಅದನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಾನು ಇನ್ನೂ 15 ಕೋಟಿಗೆ ಹೋಗ್ತೀನಿ, ಆಪ್ಷನ್ಗೆ 20 ಕೋಟಿಗೆ ಹೋಗ್ತೀನಿ ಅಂತ ಕೆಲವೊಬ್ಬ ಪ್ಲೇಯರ್ಗಳು ಅತಿ ಬುದ್ಧಿ ಮಾಡುವಂಥ ಪ್ಲೇಯರ್ಗಳು ಈಚೆ ಬರ್ಬೋದು. ಬಟ್ ನನ್ನ ಪ್ರಕಾರ ಆ ಟೀಮಲ್ಲೇ ಇತ್ತು ಅಂದರೆ ಸೂಕ್ತವಾಗಿ ಇರುತ್ತೆ. ಸೊ ಈ 3 ಜನ ಮೇನ್ ರಿಟೆನ್ಷನ್ ಜೊತೆಗೆ CSK ರಿಟೈನ್ ಮಾಡುವಂಥ ಅನ್ಕ್ಯಾಪ್ ಪ್ಲೇಯರು MS ಧೋನಿ 4 ರಿಟೆನ್ಷನ್ ಮಾಡ್ತು ಅಂತಂದರೆ 47 ಕೋಟಿ ಇವರ ಪರ್ಸ್ ವ್ಯಾಲ್ಯೂ ಕರಗುತ್ತೆ. 73 ಕೋಟಿ ಇಟ್ಕೊಂಡು ಇವರು ಆಪ್ಷನ್ಗೆ ಹೋಗ್ತಾರೆ. ಅಲ್ಲಿ ಇವರು RTM ಕಾರ್ಡ್ನ ಯೂಸ್ ಮಾಡ್ತಾರಂತೆ. ಮೊದಲನೇ RTM ಕಾರ್ಡ್ನ ಶಿವಮ್ ದುಬೆ ಮೇಲೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋ ಥರ ಅಪ್ಡೇಟು ಬರ್ತಿದೆ. ಯಾಕಂದರೆ ಶಿವಮ್ ದುಬೆಗೆ 18 ಕೋಟಿ ಕೊಡೋದು ಸೊ ಇದು ವ್ಯಾಲಿಡ್ ಅಲ್ಲ ಅಂತ ಅನ್ಸುತ್ತೆ. 18 ಕೋಟಿ ರೇಂಜಿಗೆ ಹೋಗೋದಿಲ್ಲ ಶಿವಮ್ ದುಬೆ ಅವರು. ನನ್ನ ಪ್ರಕಾರ ಹೋಗ್ಬೋದು, ಒಂದು 10 ಕೋಟಿ ರೇಂಜ್ಗಂತೂ ಪಕ್ಕ ಹೋಗ್ತಾರೆ. ಬಟ್ 18 ಕೋಟಿ ರೇಂಜ್ಗಂತೂ ಹೋಗೋದಿಲ್ಲ.
ಸೊ ಅಲ್ಲಿ ಹೋದ್ರೂ ಕೂಡ ಇವರು ನನ್ನ ಪ್ರಕಾರ ಏನು 18 ಕೋಟಿಗೆ ಹೋದ್ರೂ ಕೂಡ ಏನು ಬಿಟ್ಬಿಡ್ತಾರೆ ಅಂತ ಅಲ್ಲ ಇವ್ರು CSK ಅವರು. ನನ್ನ ಪ್ರಕಾರ 18 ಕೋಟಿಗೆ ಹೋದ್ರೂ ಕೂಡ ಇವ್ರು ಪಿಕ್ ಖಂಡಿತ ಮಾಡೇ ಮಾಡ್ತಾರೆ. ಸೊ ಸುಮ್ಮನೆ ಬಿಟ್ಟಿರ್ತಾರೆ ಅಷ್ಟೇ ಆಪ್ಷನ್ಗೆ. ಬಟ್ 18 ಕೋಟಿವರ ಪಕ್ಕ ಶಿವಮ್ ದುಬೆನ ಬೀಳೋ ಮಾತೇ ಇಲ್ಲ ಇವರು. ಸೊ ನೆಕ್ಸ್ಟ್ ಪ್ಲೇಯರ್ ಇವರು ಬೈ ಬ್ಯಾಕ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರೋದು ರಚಿನ್ ರವೀಂದ್ರ ಅಂತ ಈಗ ಅಪ್ಡೇಟು ಬರ್ತಿದೆ ಮಗ. ರಚಿನ್ ರವೀಂದ್ರ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಒಂದು 2 ಮ್ಯಾಚ್ ಬೂಮ್ ಅಂತ ಆಡಿದ್ರು. ಅದಾದ್ಮೇಲೆ ಡಲ್ ಆಗಿ ಹೋಗ್ಬಿಟ್ರು. ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಆದರೂ ರಚಿನ್ ರವೀಂದ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ CSK ಅನ್ನೋದ್ರ ಅಪ್ಡೇಟು ಬರ್ತಿದೆ ಮಗ. ಇವಾಗ ಹೇಳ್ಬೋದು ಡೆವಾನ್ ಕಾನ್ವೆ ಇದ್ರು, ಇವ್ರು ಇದ್ದಾರೆ, ಅವ್ರನ್ನೇ ಬೈ ಬ್ಯಾಕ್ ಮಾಡ್ಕೊಬೋದು ಅಂತ. ಆ್ಯಂಡ್ ಈ ಒಂದು ಲಾಸ್ಟ್ ಸ್ಲಾಟ್ ಏನಿದೆ, ಇದು 6ನೇ ಸ್ಲಾಟ್ ಏನಿದೆ, ಸೊ ಇದನ್ನ ಕ್ವಶನ್ ಇದ್ದೇ ಇರುತ್ತೆ. ರಚಿನ್ ರವೀಂದ್ರನ ಪಿಕ್ ಮಾಡ್ಕೊಂತಾರೆ ಅಥವಾ ಬೇರೆ ಯಾರನ್ನಾರು ಪಿಕ್ ಮಾಡ್ಕೊಂತಾರೆ ಅಂತ. ಯಾಕಂದರೆ ಸುಮಾರು ಆಪ್ಷನ್ಸ್ ಅಂತೂ ಇದೆ CSK ಅಲ್ಲಿ. ಸೊ ನೋಡೋಣ ಅದು ಯಾರನ್ನ ಪಿಕ್ ಮಾಡ್ಕೊಂತಾರೆ, ಬೈ ಬ್ಯಾಕ್ ಮಾಡ್ಕೊಂತಾರೆ ಅಂತ. ಹಂಗೆ ನೋಡೋಕೆ ರಚಿನ್ ರವೀಂದ್ರ ಅಂತ ಹೆವಿ ಅಮೌಂಟ್ಗೆ ಹೋಗಿಲ್ಲ. ಲಾಸ್ಟ್ ಆಪ್ಷನ್ ಅರೌಂಡ್ 5 ಕೋಟಿ ರೇಂಜ್ಗೆ ಹೋಗಿದ್ರು ಅಂತ ಕಾಣಿಸುತ್ತೆ CSKಗೆ. ಸೊ ಆದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಬೈ ಬ್ಯಾಕ್ ಮಾಡ್ಕೊಳೋದ್ರಲ್ಲಿ ಅರ್ಥ ಅಂತೂ ಖಂಡಿತ ಇದೆ. ಕಡಿಮೆ ಅಮೌಂಟ್ಗೆ ಇರೋ ಸಿಕ್ಕಿದ್ರು ರಚಿನ್ ರವೀಂದ್ರ ಅಂತಂದರೆ. ಆ್ಯಂಡ್ ಅವರ ಪರ್ಫಾರ್ಮೆನ್ಸು ಆ ಟೈಮಲ್ಲಿ ಆಪ್ಷನ್ ಟೈಮಲ್ಲಿ ಯಾವ ಥರ ಇರುತ್ತೆ ಅದು ಕೂಡ ಮ್ಯಾಟ್ರ್ ಖಂಡಿತ ಆಗುತ್ತೆ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ನ್ಯೂಜಿಲೆಂಡ್ ಸೀರೀಸ್ ಬೇರೆ ಬರ್ತಿದೆ, ಇದರಲ್ಲಿ ಏನಾದ್ರು ಒಳ್ಳೆ ಪ್ರದರ್ಶನ ಯಾರು ಕೊಡ್ತು ಅಂತ ಅಂದರೆ ರಚಿನ್ ರವೀಂದ್ರ ಅವರು ಸೊ ಪಿಕ್ ಮಾಡ್ಕೊಳ್ಳೋಂಥ ಚಾನ್ಸಸ್, ಬೈ ಬ್ಯಾಕ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬಾ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಈ 6 ಪಿಕ್ಸ್ಗಳ ಬಗ್ಗೆ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.